ಡಿಕೆ ಶಿವಕುಮಾರ್ ಬಣ ಹಾಗೆ ಸಿದ್ದರಾಮಯ್ಯನವರ ಬಣ ಇವರಿಬ್ಬರ ನಡುವೆ ಇರುವಂತ ವಿಚಾರ ಏನು ಕೇಳಿದ್ರೆ ಮುಖ್ಯಮಂತ್ರಿ ಕುರ್ಚಿಯನ್ನ ಒಬ್ರು ಉಳಿಸ್ಕೊಳ್ಳೋದಕ್ಕೆ ಮತ್ತೊಬ್ರು ಅವರಿಂದ ಕಿತ್ಕೊಳ್ಳೋದಕ್ಕೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಇಬ್ಬರನ್ನು ಕೂಡ ನೀವು ಸುಮ್ಮನೆ ಇರಿ ಸ್ವಲ್ಪ ದಿನ ಅಂತ ಹೇಳಿದೆ. ಹೈಕಮಾಂಡ್ ಏನ್ ಹೇಳಿದ್ರು ಕೂಡ ಹಂಗ ಕೇಳ್ತೀವಿ ಅಂತ ಹೇಳಿ ಇಬ್ರು ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಇವರ ಬೆಂಬಲಿಗರೆಲ್ಲ ಬಂದಲ್ಲೆಲ್ಲ ಚಳಿಗಾಲದ ಅಧಿವೇಶನ ಮುಗಿದ ನಂತರ ಸಿಎಂ ಆಗ್ತಾರೆ ಡಿಕೆ ಅಂತ ಹೇಳ್ತಾ ಇದ್ರೆ, ಇತ್ತ ಸಿದ್ದರಾಮಯ್ಯನವರ ಆಪ್ತರು ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರೇ ಮುಂದುವರಿತಾರೆ, ನಮ್ಮಪ್ಪನೇ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಹೇಳಿ ಎಲ್ಲ ಅವ್ರ ಮಗ ಕೂಡ ಹೇಳ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಕಾಂಗ್ರೆಸ್ ಪಾಳೆಯದಲ್ಲಿ ಈಗ ಮುಜುಗರದ ವಾತಾವರಣ ಸೃಷ್ಟಿ ಮಾಡ್ತಾ ಇದೆ. ಹಾಗಾದ್ರೆ ಹೈಕಮಾಂಡ್ ಇದನ್ನೆಲ್ಲ ಹೇಗೆ ನೋಡ್ತಾ ಇದೆ, ಈ ಹೊತ್ತಿಗೆ ನಡೀತಾ ಇರೋದು ಏನು, ಇದೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಸದ್ಯಕ್ಕೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯ್ತು, ಡಿನ್ನರ್ ಮೀಟಿಂಗ್ ಆಯ್ತು, ಲಂಚ್ ಮೀಟಿಂಗ್ ಆಯ್ತು. ಇದೆಲ್ಲದರ ನಂತರ ಈ ಕಾಂಗ್ರೆಸ್ ನಾಯಕರು ಅಥವಾ ಡಿಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯನವರು ಸಾಧನೆ ಮಾಡಿದ್ದೇನು, ಏನ್ ನಡೀತಾ ಇದೆ ಈ ಹೊತ್ತಿಗೆ? ರಂಜಿತ್, ಸದ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಮನೆಯೊಂದು ಮೂರು ಬಾಗಿಲು ಅನ್ನುವಂತಹ ರಾಜಕಾರಣ ಜಟಾಪಟಿ ಜೋರಾಗಿ ನಡೀತಾ ಇದೆ. ಆದ್ರೆ ಮೂರನೇ ಬಾಗಿಲಿನ ರಾಜಕಾರಣ ಒಳಗೂ ಮತ್ತು ಹೊರಗೂ ಯಾವುದೇ ರೀತಿಯ ಒಳಸುಳಿವುಗಳನ್ನ ಬಿಟ್ಟುಕೊಡ್ತಾ ಇಲ್ಲ. ಆದ್ರೆ ಈ ಎರಡು ಹೆಬ್ಬಾಗಿಲು ಅನ್ನುವಂಥದ್ದೇನಿದೆ, ಸಿಎಂ ಸಿದ್ದರಾಮಯ್ಯ ಅವರ ಬಣ, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣದ ನಡುವೆ ರಾಜಕೀಯ ಕಾಳಗಗಳು ಜೋರಾಗಿ ನಡೀತಾ ಇದ್ದಾವೆ. ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿ ಸದ್ದು ಮಾಡ್ತಾ ಇರುವಂತದ್ದು. ಚಳಿಗಾಲದ ಅಧಿವೇಶನದಲ್ಲಿ ಒಗ್ಗಟ್ಟಿನ ಜಪವನ್ನ ಮಾಡಬೇಕು, ಆ ಮೂಲಕ ಪ್ರತಿಪಕ್ಷಗಳಿಗೆ ಟಕ್ಕರನ್ನ ಕೊಡಬೇಕು ಅನ್ನುವಂತಹ ಕಾರ್ಯತಂತ್ರವನ್ನ ಎಣೆದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡುವ ಮೂಲಕ ಒಗ್ಗಟ್ಟಿನ ಜಪವನ್ನ ಮಾಡಿಕೊಂಡು ಬಂದಂತಹ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇಲ್ಲೂ ಕೂಡ ತಮ್ಮದೇ ಬಣಗಳಲ್ಲಿ ಶುರುವಾಗಿರುವಂತಹ ಡಿನ್ನರ್ ಪಾಲಿಟಿಕ್ಸ್ ವಿಚಾರ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಈ ಸದ್ದಿನ ನಡುವೆ ಈಗ ದೆಹಲಿಯಕ್ಕೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಇಬ್ಬರೂ ಕೂಡ ತೆರಳುತ್ತಾ ಇದ್ದಾರೆ. ಅಲ್ಲಿ ಮತಗಳ್ಳತನದ ವಿರುದ್ಧ ಒಂದು ಸಮಾವೇಶಗೊಳ್ತಾ ಇರುವಂತದ್ದು. ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಇರುವಂತಹ ಎಲ್ಲರೂ ಕೂಡ ಬಂದು ಸಮಾವೇಶಗೊಳ್ತಾರೆ. ಅದರಲ್ಲೂ ಕೂಡ ಕರ್ನಾಟಕದವರು ಕೂಡ ಶಾಸಕರು, ಸಚಿವರು ಮತ್ತೆ ಒಂದಷ್ಟು ಕಾರ್ಯಕರ್ತರು ಎಲ್ಲರೂ ಕೂಡ ಹೋಗ್ತಾ ಇದ್ದಾರೆ. ಹೋಗುವಂತ ಸಂದರ್ಭದಲ್ಲಿ ವರಿಷ್ಠರನ್ನ ಭೇಟಿ ಮಾಡಿ ಒಂದಷ್ಟು ಮನವರಿಕೆ ಮಾಡುವಂತ ಪ್ರಯತ್ನ ಏನಾದರೂ ಮಾಡ್ತಾರಾ? ಯಾಕೆಂತಂದ ಹೇಳಿದ್ರೆ ರಾಜಕಾರಣಿಗಳು ಪ್ರತಿಯೊಂದು ಕ್ಷಣವನ್ನು ಒಂದಷ್ಟು ಅವಕಾಶವಾಗಿ ಬಳಸಿಕೊಳ್ಳುವಂತಹ ಲೆಕ್ಕಾಚಾರದಲ್ಲಿ ಇದ್ದೇ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಪವರ್ ಫೈಟಿಂಗ್ ಈ ಮಟ್ಟಕ್ಕಿನ ತಾರಕಕ್ಕೆ ಹೋಗಿರುವಂತಹ ಸಂದರ್ಭದಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಕೊಟ್ಟಂತಹ ಹೇಳಿಕೆ ಮತ್ತಷ್ಟು ಸಂಚಲನ, ಚರ್ಚೆಗೆ ಸಾಕಷ್ಟು ಗ್ರಾಸವಾಯಿತು. ಹಾಗಾಗಿ ಎಐಸಿಸಿ ಮುಖಂಡರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಯತೀಂದ್ರ ಹೇಳಿಕೆ ವಿಚಾರವನ್ನ ಏನಾದರೂ ಗಮನಕ್ಕೆ ತರುವಂತಹ ಪ್ರಯತ್ನವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡ್ತಾರಾ ಅನ್ನುವಂತ ಒಂದಷ್ಟು ಕುತೂಹಲ ಇರುವಂತದ್ದು. ಮತ್ತೊಂದು ಕಡೆಗೆ ಇರುವಂತಹ ಮಾಹಿತಿ, ಮತಗಳ್ಳತನದ ಸಮಾವೇಶವನ್ನು ಮುಗಿಸಿಕೊಂಡು ಇವತ್ತು ಸೋಮವಾರ ಚಳಿಗಾಲದ ಅಧಿವೇಶನದ 2ನೇ ವಾರದ ಅಧಿವೇಶನ ಏನ್ ನಡೆಯುತ್ತೆ ಅದಕ್ಕೆ ಬಂದ್ಬಿಡ್ತಾರೆ, ಯಾವುದೇ ರೀತಿಯ ರಾಜಕಾರಣ ನಡೆಯಲ್ಲ ಅನ್ನುವಂತ ಮಾತುಗಳು ಇದಾವೆ. ಆದ್ರೆ ರಾಜಕಾರಣಿಗಳು ಒಂದ್ ಕಡೆಗೆ ಸೇರಿದಂತ ಸಂದರ್ಭದಲ್ಲಿ ರಾಜಕೀಯ ಮಾತು, ಒಂದಷ್ಟು ಚರ್ಚೆಗಳು, ರಾಜಕೀಯ ವಿದ್ಯಮಾನಗಳು ಖಂಡಿತ ಚರ್ಚೆ ಆಗೇ ಆಗುತ್ತೆ. ಅಂತದೊಂದು ಚರ್ಚೆ ಬಂದಂತ ಸಂದರ್ಭದಲ್ಲಿ ರಾಜಕೀಯ ವಿದ್ಯಮಾನ, ಕರ್ನಾಟಕ ರಾಜಕೀಯ ವಿದ್ಯಮಾನಗಳು ಕೂಡ ಹೈಕಮಾಂಡ್ ನಾಯಕರಿಗೆ ನೇರವಾಗಿ ಖರ್ಗೆ ಅವರಿಗೆ ಇಲ್ಲಿರೋ ಮಾಹಿತಿ ಅಂತ ಇದ್ದೇ ಇರುತ್ತೆ. ಅದರ ಜೊತೆಗೆ ಸೋನಿಯಾ ಗಾಂಧಿ ಅವ್ರಿಗಾಗಿರ್ಬೋದು, ರಾಹುಲ್ ಗಾಂಧಿ ಅವ್ರಿಗಾಗಿರ್ಬೋದು, ಅವರಿಗೆ ನೇರವಾಗಿ ಹೇಳದೇ ಇದ್ರೂ ಕೂಡ ಅವರ ಆಪ್ತ ವಲಯಕ್ಕೆ ಒಂದು ಕಿವಿಗೆ ಒಂದು ಹಾಕುವಂತ ಪ್ರಯತ್ನವನ್ನು ಕೂಡ ಮಾಡಿದ್ರು ಆಶ್ಚರ್ಯ ಪಡಬೇಕಾಗಿಲ್ಲ. ಆದ್ರೆ ಒಂದಂತೂ ಸತ್ಯ, ರಾಜ್ಯ ಕಾಂಗ್ರೆಸ್ ಈಗಾಗಲೇ ಒಗ್ಗಟ್ಟಿನ ಜಪವನ್ನ ಮಾಡಿದ್ರೂ ಕೂಡ ಇಲ್ಲಿ ಬಂದು ವಿಭಜನೆ ಆಗಿದೆ. ಎರಡು ಬಣಗಳ ನಡುವೆ ಜಟಾಪಟಿಯ ಡಿನ್ನರ್ ಪಾಲಿಟಿಕ್ಸ್ ನೀನಾ ಅನ್ನೋಷ್ಟು ಮಟ್ಟಿಗೆ ನಡೀತಾ ಇದೆ. ಇದೆಲ್ಲವೂ ಕೂಡ ಅಂತಿಮವಾಗಿ ಚಳಿಗಾಲದ ಅಧಿವೇಶನದ ಬಳಿಕ ಒಂದು ಫುಲ್ ಸ್ಟಾಪ್ ಹಾಕಬಹುದು ಅನ್ನುವಂತ ನಿರೀಕ್ಷೆಯಲ್ಲಿ ಶಾಸಕರು ಇದ್ದಾರೆ. ಯಾಕೆಂತ ಹೇಳಿದ್ರೆ ಒಂದ್ ಕಡೆಗೆ ಶಾಸಕರು ಒಂದು ಇಕ್ಕಟ್ಟಿನ ಸಂದರ್ಭದಲ್ಲೂ ಕೂಡ ಇದ್ದಾರೆ. ಅತ್ತ ಸಿದ್ದರಾಮಯ್ಯನವರು ಬಣದಲ್ಲಿ ಗುರುತಿಸಿಕೊಳ್ಬೇಕಾ ಅಥವಾ ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಣದಲ್ಲಿ ಗುರುತಿಸಿಕೊಳ್ಬೇಕಾ? ಒಂದು ಕಡೆಗೆ ಕ್ಷೇತ್ರದ ಜನರ ಒತ್ತಡಗಳು, ಮತ್ತೊಂದು ಕಡೆಗೆ ಈ ಎರಡು ಬಣಗಳನ್ನ ಇಕ್ಕಟ್ಟು. ಹೀಗಾಗಿ ಒಂದಷ್ಟು ಶಾಸಕರು ಕೂಡ ಒಂದಷ್ಟು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿರುವಂತಹ ಕಾರಣಕ್ಕಾಗಿ ಎಲ್ಲವೂ ಕೂಡ ಚಳಿಗಾಲದ ಅಧಿವೇಶನದಲ್ಲಿ ಬಗೆಹರಿಬಹುದು ಅನ್ನುವಂತ ನಿರೀಕ್ಷೆಯಲ್ಲಿ ಎಲ್ಲರೂ ಕೂಡ ಇದ್ದಂತೆ ಕಾಣಿಸಿರುವಂತದ್ದು. ಈ ನಡುವೆ ದೆಹಲಿಗೆ ಹೋಗಿ ಈ ರಾಜಕೀಯ ದಾಳ ಪ್ರತಿದಾಳಗಳು ಏನಾದರೂ ಇಬ್ಬರೂ ಕೂಡ ಹೂಡ್ತಾರ ಅನ್ನುವಂಥದ್ದು ಹೆಚ್ಚು ಕುತೂಹಲ ಮೂಡಿಸ್ತಾ ಇರುವಂತದ್ದು. ರಂಜಿತ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಹನುಮಂತು, ನಿಮ್ಮನ್ನ ಮತ್ತೆ ನಾನು ಸಂಪರ್ಕ ಮಾಡ್ತೀನಿ. ಡಿಕೆ ಶಿವಕುಮಾರ್ ಬಣ ಹಾಗೆ ಸಿದ್ದರಾಮಯ್ಯನವರ ಬಣ ಇವರಿಬ್ಬರ ನಡುವೆ ಇರುವಂತ ವಿಚಾರ ಏನು ಕೇಳಿದ್ರೆ ಮುಖ್ಯಮಂತ್ರಿ ಕುರ್ಚಿಯನ್ನ ಒಬ್ರು ಉಳಿಸ್ಕೊಳ್ಳೋದಕ್ಕೆ ಮತ್ತೊಬ್ರು ಅವರಿಂದ ಕಿತ್ಕೊಳ್ಳೋದಕ್ಕೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಇಬ್ಬರನ್ನು ಕೂಡ ನೀವು ಸುಮ್ಮನೆ ಇರಿ ಸ್ವಲ್ಪ ದಿನ ಅಂತ ಹೇಳಿದೆ. ಹೈಕಮಾಂಡ್ ಏನ್ ಹೇಳಿದ್ರು ಕೂಡ ಹಂಗ ಕೇಳ್ತೀವಿ ಅಂತ ಹೇಳಿ
ಇಬ್ರು ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಇವರ ಬೆಂಬಲಿಗರೆಲ್ಲ ಹೋದಲ್ ಬಂದಲ್ಲೆಲ್ಲ ಚಳಿಗಾಲದ ಅಧಿವೇಶನ ಮುಗಿದ ನಂತರ ಸಿಎಂ ಆಗ್ತಾರೆ ಡಿಕೆ ಅಂತ ಹೇಳ್ತಾ ಇದ್ರೆ, ಇತ್ತ ಸಿದ್ದರಾಮಯ್ಯನವರ ಆಪ್ತರು ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರೇ ಮುಂದುವರಿತಾರೆ, ನಮ್ಮಪ್ಪನೇ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಹೇಳಿ ಎಲ್ಲ ಅವ್ರ ಮಗ ಕೂಡ ಹೇಳ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಕಾಂಗ್ರೆಸ್ ಪಾಳೆಯದಲ್ಲಿ ಈಗ ಮುಜುಗರದ ವಾತಾವರಣ ಸೃಷ್ಟಿ ಮಾಡ್ತಾ ಇದೆ. ಹಾಗಾದ್ರೆ ಹೈಕಮಾಂಡ್ ಇದನ್ನೆಲ್ಲ ಹೇಗೆ ನೋಡ್ತಾ ಇದೆ, ಈ ಹೊತ್ತಿಗೆ ನಡೀತಾ ಇರೋದು ಏನು, ಇದೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಸದ್ಯಕ್ಕೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯ್ತು, ಡಿನ್ನರ್ ಮೀಟಿಂಗ್ ಆಯ್ತು, ಲಂಚ್ ಮೀಟಿಂಗ್ ಆಯ್ತು. ಇದೆಲ್ಲದರ ನಂತರ ಈ ಕಾಂಗ್ರೆಸ್ ನಾಯಕರು ಅಥವಾ ಡಿಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯನವರು ಸಾಧನೆ ಮಾಡಿದ್ದೇನು, ಏನ್ ನಡೀತಾ ಇದೆ ಈ ಹೊತ್ತಿಗೆ? ರಂಜಿತ್, ಸದ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಮನೆಯೊಂದು ಮೂರು ಬಾಗಿಲು ಅನ್ನುವಂತಹ ರಾಜಕಾರಣ ಜಟಾಪಟಿ ಜೋರಾಗಿ ನಡೀತಾ ಇದೆ. ಆದ್ರೆ ಮೂರನೇ ಬಾಗಿಲಿನ ರಾಜಕಾರಣ ಒಳಗೂ ಮತ್ತು ಹೊರಗೂ ಯಾವುದೇ ರೀತಿಯ ಒಳಸುಳಿವುಗಳನ್ನ ಬಿಟ್ಟುಕೊಡ್ತಾ ಇಲ್ಲ. ಆದ್ರೆ ಈ ಎರಡು ಹೆಬ್ಬಾಗಿಲು ಅನ್ನುವಂಥದ್ದೇನಿದೆ, ಸಿಎಂ ಸಿದ್ದರಾಮಯ್ಯ ಅವರ ಬಣ, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣದ ನಡುವೆ ರಾಜಕೀಯ ಕಾಳಗಗಳು ಜೋರಾಗಿ ನಡೀತಾ ಇದಾವೆ. ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿ ಸದ್ದು ಮಾಡ್ತಾ ಇರುವಂತದ್ದು. ಚಳಿಗಾಲದ ಅಧಿವೇಶನದಲ್ಲಿ ಒಗ್ಗಟ್ಟಿನ ಜಪವನ್ನ ಮಾಡಬೇಕು, ಆ ಮೂಲಕ ಪ್ರತಿಪಕ್ಷಗಳಿಗೆ ಟಕ್ಕರನ್ನ ಕೊಡಬೇಕು ಅನ್ನುವಂತಹ ಕಾರ್ಯತಂತ್ರವನ್ನ ಎಣೆದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡುವ ಮೂಲಕ ಒಗ್ಗಟ್ಟಿನ ಜಪವನ್ನ ಮಾಡಿಕೊಂಡು ಬಂದಂತಹ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇಲ್ಲೂ ಕೂಡ ತಮ್ಮದೇ ಬಣಗಳಲ್ಲಿ ಶುರುವಾಗಿರುವಂತಹ ಡಿನ್ನರ್ ಪಾಲಿಟಿಕ್ಸ್ ವಿಚಾರ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಈ ಸದ್ದಿನ ನಡುವೆ ಈಗ ದೆಹಲಿಯಕ್ಕೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಇಬ್ಬರೂ ಕೂಡ ತೆರಳುತ್ತಾ ಇದ್ದಾರೆ. ಅಲ್ಲಿ ಮತಗಳ್ಳತನದ ವಿರುದ್ಧ ಒಂದು ಸಮಾವೇಶಗೊಳ್ತಾ ಇರುವಂತದ್ದು. ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಇರುವಂತಹ ಎಲ್ಲರೂ ಕೂಡ ಬಂದು ಸಮಾವೇಶಗೊಳ್ತಾರೆ. ಅದರಲ್ಲೂ ಕೂಡ ಕರ್ನಾಟಕದವರು ಕೂಡ ಶಾಸಕರು, ಸಚಿವರು ಮತ್ತೆ ಒಂದಷ್ಟು ಕಾರ್ಯಕರ್ತರು ಎಲ್ಲರೂ ಕೂಡ ಹೋಗ್ತಾ ಇದ್ದಾರೆ. ಹೋಗುವಂತ ಸಂದರ್ಭದಲ್ಲಿ ವರಿಷ್ಠರನ್ನ ಭೇಟಿ ಮಾಡಿ ಒಂದಷ್ಟು ಮನವರಿಕೆ ಮಾಡುವಂತ ಪ್ರಯತ್ನ ಏನಾದರೂ ಮಾಡ್ತಾರಾ? ಯಾಕೆಂತಂದ ಹೇಳಿದ್ರೆ ರಾಜಕಾರಣಿಗಳು ಪ್ರತಿಯೊಂದು ಕ್ಷಣವನ್ನು ಒಂದಷ್ಟು ಅವಕಾಶವಾಗಿ ಬಳಸಿಕೊಳ್ಳುವಂತಹ ಲೆಕ್ಕಾಚಾರದಲ್ಲಿ ಇದ್ದೇ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಪವರ್ ಫೈಟಿಂಗ್ ಈ ಮಟ್ಟಕ್ಕಿನ ತಾರಕಕ್ಕೆ ಹೋಗಿರುವಂತಹ ಸಂದರ್ಭದಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಕೊಟ್ಟಂತಹ ಹೇಳಿಕೆ ಮತ್ತಷ್ಟು ಸಂಚಲನ, ಚರ್ಚೆಗೆ ಸಾಕಷ್ಟು ಗ್ರಾಸವಾಯಿತು. ಹಾಗಾಗಿ ಎಐಸಿಸಿ ಮುಖಂಡರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಯತೀಂದ್ರ ಹೇಳಿಕೆ ವಿಚಾರವನ್ನ ಏನಾದರೂ ಗಮನಕ್ಕೆ ತರುವಂತ ಪ್ರಯತ್ನವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡ್ತಾರಾ ಅನ್ನುವಂತ ಒಂದಷ್ಟು ಕುತೂಹಲ ಇರುವಂತದ್ದು. ಮತ್ತೊಂದು ಕಡೆಗೆ ಇರುವಂತಹ ಮಾಹಿತಿ, ಮತಗಳ್ಳತನದ ಸಮಾವೇಶವನ್ನು ಮುಗಿಸಿಕೊಂಡು ಇವತ್ತು ಸೋಮವಾರ ಚಳಿಗಾಲದ ಅಧಿವೇಶನದ 2ನೇ ವಾರದ ಅಧಿವೇಶನ ಏನ್ ನಡೆಯುತ್ತೆ ಅದಕ್ಕೆ ಬಂದ್ಬಿಡ್ತಾರೆ. ಯಾವುದೇ ರೀತಿಯ ರಾಜಕಾರಣ ನಡೆಯಲ್ಲ ಅನ್ನುವಂತ ಮಾತುಗಳು ಇದಾವೆ. ಆದ್ರೆ ರಾಜಕಾರಣಿಗಳು ಒಂದ್ ಕಡೆಗೆ ಸೇರಿದಂತ ಸಂದರ್ಭದಲ್ಲಿ ರಾಜಕೀಯ ಮಾತು, ಒಂದಷ್ಟು ಚರ್ಚೆಗಳು, ರಾಜಕೀಯ ವಿದ್ಯಮಾನಗಳು ಖಂಡಿತ ಚರ್ಚೆ ಆಗೇ ಆಗುತ್ತೆ. ಅಂತದೊಂದು ಚರ್ಚೆ ಬಂದಂತ ಸಂದರ್ಭದಲ್ಲಿ ರಾಜಕೀಯ ವಿದ್ಯಮಾನ, ಕರ್ನಾಟಕ ರಾಜಕೀಯ ವಿದ್ಯಮಾನಗಳು ಕೂಡ ಹೈಕಮಾಂಡ್ ನಾಯಕರಿಗೆ ನೇರವಾಗಿ ಖರ್ಗೆ ಅವರಿಗೆ ಇಲ್ಲಿರೋ ಮಾಹಿತಿ ಅಂತ ಇದ್ದೇ ಇರುತ್ತೆ. ಅದರ ಜೊತೆಗೆ ಸೋನಿಯಾ ಗಾಂಧಿ ಅವ್ರಿಗಾಗಿರ್ಬೋದು, ರಾಹುಲ್ ಗಾಂಧಿ ಅವ್ರಿಗಾಗಿರ್ಬೋದು, ಅವರಿಗೆ ನೇರವಾಗಿ ಹೇಳದೇ ಇದ್ರೂ ಕೂಡ ಅವರ ಆಪ್ತ ವಲಯಕ್ಕೆ ಒಂದು ಕಿವಿಗೆ ಒಂದು ಹಾಕುವಂತ ಪ್ರಯತ್ನವನ್ನು ಕೂಡ ಮಾಡಿದ್ರು ಆಶ್ಚರ್ಯ ಪಡಬೇಕಾಗಿಲ್ಲ. ಆದ್ರೆ ಒಂದಂತೂ ಸತ್ಯ, ರಾಜ್ಯ ಕಾಂಗ್ರೆಸ್ ಈಗಾಗಲೇ ಒಗ್ಗಟ್ಟಿನ ಜಪವನ್ನ ಮಾಡಿದ್ರೂ ಕೂಡ ಇಲ್ಲಿ ಬಂದು ವಿಭಜನೆ ಆಗಿದೆ. ಎರಡೂ ಬಣಗಳ ನಡುವೆ ಜಟಾಪಟಿಯ ಡಿನ್ನರ್ ಪಾಲಿಟಿಕ್ಸ್ ನೀನಾ ಅನ್ನೋಷ್ಟು ಮಟ್ಟಿಗೆ ನಡೀತಾ ಇದೆ. ಇದೆಲ್ಲವೂ ಕೂಡ ಅಂತಿಮವಾಗಿ ಚಳಿಗಾಲದ ಅಧಿವೇಶನದ ಬಳಿಕ ಒಂದು ಫುಲ್ ಸ್ಟಾಪ್ ಹಾಕಬಹುದು ಅನ್ನುವಂತ ನಿರೀಕ್ಷೆಯಲ್ಲಿ ಶಾಸಕರು ಇದ್ದಾರೆ. ಯಾಕೆಂತಂದ ಹೇಳಿದ್ರೆ ಒಂದ್ ಕಡೆಗೆ ಶಾಸಕರು ಒಂದು ಇಕ್ಕಟ್ಟಿನ ಸಂದರ್ಭದಲ್ಲೂ ಕೂಡ ಇದ್ದಾರೆ. ಅತ್ತ ಸಿದ್ದರಾಮಯ್ಯನವರು ಬಣದಲ್ಲಿ ಗುರುತಿಸಿಕೊಳ್ಬೇಕಾ ಅಥವಾ ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಣದಲ್ಲಿ ಗುರುತಿಸಿಕೊಳ್ಬೇಕಾ? ಒಂದು ಕಡೆಗೆ ಕ್ಷೇತ್ರದ ಜನರ ಒತ್ತಡಗಳು, ಮತ್ತೊಂದು ಕಡೆಗೆ ಈ ಎರಡೂ ಬಣಗಳನ್ನ ಇಕ್ಕಟ್ಟು. ಹೀಗಾಗಿ ಒಂದಷ್ಟು ಶಾಸಕರು ಕೂಡ ಒಂದಷ್ಟು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿರುವಂತಹ ಕಾರಣಕ್ಕಾಗಿ ಎಲ್ಲವೂ ಕೂಡ ಚಳಿಗಾಲದ ಅಧಿವೇಶನದಲ್ಲಿ ಬಗೆಹರಿಬಹುದು ಅನ್ನುವಂತ ನಿರೀಕ್ಷೆಯಲ್ಲಿ ಎಲ್ಲರೂ ಕೂಡ ಇದ್ದಂತೆ ಕಾಣಿಸ್ತಿರುವಂತದ್ದು. ಈ ನಡುವೆ ದೆಹಲಿಗೆ ಹೋಗಿ ಈ ರಾಜಕೀಯ ದಾಳ ಪ್ರತಿದಾಳಗಳು ಏನಾದರೂ ಇಬ್ಬರು ಕೂಡ ಹೂಡ್ತಾರ ಅನ್ನುವಂಥದ್ದು ಹೆಚ್ಚು ಕುತೂಹಲ ಮೂಡಿಸ್ತಾ ಇರುವಂತದ್ದು. ರಂಜಿತ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಹನುಮಂತು, ನಿಮ್ಮನ್ನ ಮತ್ತೆ ನಾನು ಸಂಪರ್ಕ ಮಾಡ್ತೀನಿ.